Hello dear students, this is Sindhu Kaushik. So we will discuss 2022 previous year question paper. So only mathematics. So first question, the value of b square minus 4ac determines nature of roots for real and distinct roots. So b square minus 4ac is option A less than 0, equal to 0, greater than 0, none of the above ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬಿ ಸ್ಕ್ವೇರ್ ಮೈನಸ್ 4ac ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನು, ಕ್ವಾಡ್ರಾಟಿಕ್ ಇಕ್ವೇಷನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಯಾವುದೇ ಒಂದು ಕ್ವಾಡ್ರಾಟಿಕ್ ಇಕ್ವೇಷನು ಈ ಫಾರ್ಮಲ್ಲಿ ಇರುತ್ತೆ. ಓಕೆನಾ. ಸೊ ಇದರಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಬರುತ್ತೆ. ಸೊ ಡಿಸ್ಕ್ರಿಮಿನೆಂಟ್ ಈಗ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಏನು ಕ್ವಶನ್ ಕೊಟ್ಟಿದ್ದಾರೆ, ಸೊ ದಟ್ ಈಸ್ ದ ಡಿಸ್ಕ್ರಿಮಿನೆಂಟ್. ಓಕೆನಾ. ಸೊ ಈಗ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಬಿ ಸ್ಕ್ವೇರ್ ಮೈನಸ್ 4ac 3 ಟೈಪ್ಸಲ್ಲಿ ಇರುತ್ತೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಇಟ್ ಮೇ ಬಿ 0, or it may be greater than 0, or it may be less than 0. ಓಕೆನಾ. ಸೊ ಇಷ್ಟರಲ್ಲಿ ಈಗ ಬಿ ಸ್ಕ್ವೇರ್ ಮೈನಸ್ 4ac 0 ಆಗಿದ್ದರೆ ಆ ಕ್ವಾಂಟಿಟಿ ವ್ಯಾಲ್ಯೂ, ಆವಾಗ ರೂಟ್ಸ್ ಏನಾಗಿರುತ್ತೆ ಅಂದರೆ ರಿಯಲ್ ಮತ್ತು ಈಕ್ವಲ್ ಆಗಿರುತ್ತೆ. ಸಪೋಸ್ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಇದ್ದರೆ ಆ ರೂಟ್ಸು ರಿಯಲ್ ಹೌದು ಮತ್ತು ಡಿಸ್ಟಿಂಕ್ಟ್ ಆಗಿರುತ್ತೆ. ಡಿಸ್ಟಿಂಕ್ಟ್ ಅಂದರೆ ಡಿಫ್ರೆಂಟ್. ಈಗ ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು 3 ಈ ಥರ. ಈಕ್ವಲ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 2, ಎರಡು ವ್ಯಾಲ್ಯೂ ರಿಪೀಟೆಡ್ ಅಂತ. ಓಕೆನಾ. ನೆಕ್ಸ್ಟ್ ಬಿ ಸ್ಕ್ವೇರ್ ಮೈನಸ್ 4ac ಇಟ್ ಮೇ ಬಿ ಲೆಸ್ ದ್ಯಾನ್ 0, ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟರೆ ಆ ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡಿದಾಗ, ಸೊ ಆವಾಗ ರಿಯಲ್ ರೂಟ್ಸ್ ಸಿಗಲ್ಲ, ನೋ ರಿಯಲ್ ರೂಟ್ಸ್. ಸೊ ಅಂದರೆ ಆ ರೂಟ್ಸ್ ಏನಾಗಿರುತ್ತೆ ಅಂದರೆ ಇಮ್ಯಾಜಿನರಿ ರೂಟ್ಸ್ ಆಗಿರ್ತವೆ. ಸೊ ಇಮ್ಯಾಜಿನರಿ ಅಂದರೆ ಐ ಬರುತ್ತೆ, ಅದು ಕಾನ್ಸೆಪ್ಟ್ ನಿಮಗೆ ಸಿಲೆಬಸಲ್ಲಿ ಇಲ್ಲ. ಸೊ ಹಾಗಾಗಿ ಜಸ್ಟ್ ಇಷ್ಟು ಕಂಡೀಷನ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆನಾ. ಸೊ ಇಲ್ಲಿ ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಏನಿದೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಅಥವಾ ಯಾವುದಾದ್ರೂ ಕೊಡಲಿ. ಸೊ ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಿಮಗೆ ಅರ್ಥ ಆಗೋದಕ್ಕೆ. ವೆಯ್ಟ್ ಮಾಡಿ. ಸೊ ಇಲ್ಲಿ 2x² ಪ್ಲಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂತ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ತಗೊಂಡ್ರೆ ಇದು ನೋಡೋಕ್ಕೆ ಯಾವ ರೀತಿ ಇದೆ, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಸೊ a ಈಸ್ ಈಕ್ವಲ್ ಟು 2, b ಈಸ್ ಈಕ್ವಲ್ ಟು 3, c ಈಸ್ ಈಕ್ವಲ್ ಟು 5. ಅಂದರೆ a ಪ್ಲೇಸಲ್ಲಿ b ಪ್ಲೇಸಲ್ಲಿ c ಪ್ಲೇಸಲ್ಲಿ ಏನಿದೆ ಅದು ನೋಡಿಕೊಂಡು, ಸೊ ಬಿ ಸ್ಕ್ವೇರ್ ಮೈನಸ್ 4ac ಏನು ಬರುತ್ತೆ ಅಂತ ನೋಡೋಣ. ಸೊ b ಅಂತ ಅಂದರೆ 3, ಸೊ ಸ್ಕ್ವೇರ್ ಮೈನಸ್ 4, a ಅಂದರೆ 2, c ಅಂತ ಅಂದರೆ 5. ಸೊ ಅವಾಗ 3 ಸ್ಕ್ವೇರ್ 9 ಮೈನಸ್, ಸೊ ಎಷ್ಟಾಗುತ್ತೆ ನೋಡಿ, 4 2s 8, 8 5s 40. ಸೊ 9 ಮೈನಸ್ 40 ಅಂತ ಅಂದರೆ 40 ಈಸ್ ಬಿಗ್ಗರ್, ಹಾಗಾಗಿ ಇದು ಲೆಸ್ ದ್ಯಾನ್ 0 ಬರುತ್ತೆ, ನೆಗೆಟಿವ್ ಬರುತ್ತೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನೆಗೆಟಿವ್ ಬರ್ತಿದೆ ಅಂತಂದರೆ ಇದಕ್ಕೆ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗಲ್ಲ, ನೋ ರಿಯಲ್ ರೂಟ್ಸ್ ಅಂತ ಅರ್ಥ. ಓಕೆನಾ. ಸೇಮ್ ಅದೇ ಥರನೇ ಇವಾಗ ಬೇರೆ x² ಪ್ಲಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ ತಗೋಣ. ಸೊ ಇಲ್ಲಿ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಸೊ ಎ ಪ್ಲೇಸಲ್ಲಿ ಇಲ್ಲಿ x² ಪಕ್ಕ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. b ಈಸ್ ಈಕ್ವಲ್ ಟು 5, c ಈಸ್ ಈಕ್ವಲ್ ಟು 3. ಸೊ ಬಿ ಸ್ಕ್ವೇರ್ ಮೈನಸ್ 4ac ಮಾಡಿದಾಗ 5² ಮೈನಸ್ 4 ಇಂಟು a ಈಸ್ 1, c ಈಸ್ 3. ಸೊ 25 ಮೈನಸ್ 12. ಸೊ 25 ಬಿಗ್ಗರ್ ನಂಬರ್, 12 ಸ್ಮಾಲರ್ ನಂಬರ್. ಸೊ ಅಲ್ಲಿಗೆ ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರ್ ರಿಮೂವ್ ಮಾಡ್ತಿದ್ದೀರಾ ಅಂದರೆ ಪಾಸಿಟಿವ್ ಕ್ವಾಂಟಿಟಿನೇ ಕೊಡುತ್ತೆ. ಸೊ ಈ ಥರ ಪಾಸಿಟಿವ್ ಕ್ವಾಂಟಿಟಿ ಕೊಡ್ತಿರೋದ್ರಿಂದ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು ತಗೊಂಡಿದ್ದೆ, ಸೊ ಇದಕ್ಕೆ ರೂಟ್ಸ್ ಏನಾಗಿರುತ್ತೆ ಅಂದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಆಗಿರುತ್ತೆ. ಓಕೆನಾ. ಸೊ ಈ ಥರ ಕೇಳಿರೋದು ಅವ್ರ ಕ್ವೆಶನ್ನು. ಸೊ ಹಾಗಾಗಿ ಸೊ ಇದಕ್ಕೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಯಾಕೆಂದರೆ ಅವ್ರು ಕೇಳಿದ್ದು ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, if one root of quadratic equation 2x² plus kx minus 6 is equal to 0 is 2, then the value of k is option A 1, B minus 1, C 2, D minus 2 ಅಂತ ಇದೆ. ಸೊ ಕ್ವಶನ್ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಒನ್ ರೂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿದ್ದಾರೆ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಈಗಿನೂ ಹೇಳಿದೆ ನಾನು, ax² ಪ್ಲಸ್ bx ಪ್ಲಸ್ c ಅಂತ ಅದೇ ಫಾರ್ಮಲ್ಲಿದೆ. ಸೊ ರೂಟ್ ಅಂದರೆ ಏನಿಲ್ಲ, ಎಕ್ಸಿಗೆ ನೀವು ಆ ಪ್ಲೇಸಲ್ಲಿ ಕೊಟ್ಟರೆ ಆನ್ಸರ್ 0 ಬರುತ್ತೆ ಅಂತ ಅರ್ಥ. ಅದನ್ನು ರೂಟ್ ಅಂತ ಹೇಳ್ತೀವಿ. ಅಂದರೆ ಆ ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಯಾಟಿಸ್ಫೈ ಮಾಡೋ ಥರ ಇರಬೇಕು. ಸೊ ಇವಾಗ ನಾವು ಕೆ ವ್ಯಾಲ್ಯೂ ಹುಡುಕಬೇಕು. ಸೊ ಹಾಗಾಗಿ ಕೊಟ್ಟಿರೋಂಥ ಕ್ವಾಡ್ರಾಟಿಕ್ ಇಕ್ವೇಷನ್ ಕನ್ಸಿಡರ್ ಮಾಡಿ, ಸೊ ರೂಟ್ ಆಗಿರೋದ್ರಿಂದ ಎಕ್ಸ್ ಪ್ಲೇಸಲ್ಲಿ ನಾವು 2 ಅಂತ ಕೊಟ್ಕೊಳ್ಬೋದು. ರೂಟ್ ಅಂತಂದರೆ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತದು. ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 2 ಕೊಟ್ಟರೆ 2 ಇಂಟು 2² ಪ್ಲಸ್ ಕೆ ಇಂಟು ಎಕ್ಸ್ ಪ್ಲೇಸಲ್ಲಿ 2 ಹಾಕ್ತೀರಾ, ಮೈನಸ್ 6 ಇಸ್ ಈಕ್ವಲ್ ಟು 0. ಸೊ 2² ಅಂದರೆ 4 ಆಗುತ್ತೆ, 4 2s 8 ಆಗುತ್ತೆ, 2k ಹಾಗೇ ಇರಲಿ, ಮೈನಸ್ 6 ಹಾಗೇ ಇರಲಿ. ಈಗ 4 2s 8 ಮೈನಸ್ 6, 8 ಮೈನಸ್ 6 ಅಂತ ಬರ್ಕೊಳ್ಳಿ, ಪ್ಲಸ್ 2x ಇಸ್ ಈಕ್ವಲ್ ಟು 0. 8ಅಲ್ಲಿ 6 ಹೋದರೆ 2 ಆಗುತ್ತೆ, ಅದು ಇಲ್ಲಿ ಬರ್ದಿದ್ದೀನಿ ನೋಡಿ, ಪ್ಲಸ್ 2k ಇಸ್ ಈಕ್ವಲ್ ಟು 0. ಸೊ 2k ಇಸ್ ಈಕ್ವಲ್ ಟು ಪ್ಲಸ್ 2 ಆ ಕಡೆ ತಗೊಂಡ್ರೆ ಮೈನಸ್ 2 ಆಗುತ್ತೆ, 2 1s. ಹಾಗಾಗಿ ಕೆ ವ್ಯಾಲ್ಯೂ -1 ಬರುತ್ತೆ. ಸೊ ಅದು ಆಪ್ಷನ್ ಬಿ ನಲ್ಲಿದೆ. ಓಕೆನಾ. ಸೊ ರೂಟ್ ಅಂತ ಅಂದರೆ ಆ ಎಕ್ಸ್ ಪ್ಲೇಸಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ.
ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್ ನಂಬರ್ 3 ಏನಿದೆ ಅಂತಂದರೆ, ಸೊ ಇಲ್ಲಿ ಕ್ವೆಶನ್ 3 ಏನಿದೆ ಅಂತ ನೋಡೋದಾದರೆ, ಇಫ್ log 5 base 10 plus log 5x plus 1 base 10 is equal to log x plus 5 base 10 plus 1, then x is equal to x ಏನಾಗಿರಬೇಕು ಇವೆರಡು ಈಕ್ವಲ್ ಆದರೆ ಅಂತ ಕ್ವೆಶನ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬೇಸಿಕ್ ಲಾಗರಿಥಮಿಕ್ದು ಕೆಲವೊಂದು ರೂಲ್ಸ್ ಗೊತ್ತಿರಬೇಕು, ಅಂದರೆ ಪ್ರಾಡಕ್ಟ್ ರೂಲು ಅಥವಾ ಪವರ್ ರೂಲು ಈ ರೀತಿ ಬರೋ ಅಂಥದ್ದು. ಸೊ ಅದನ್ನು ನಾನು ಬ್ಲ್ಯಾಕ್ ಪೆನ್ನಲ್ಲಿ ಬರ್ತಿದ್ದೀನಿ ನೋಡಿ. ಸೊ ಇದು ಗೊತ್ತಿರಲಿ, ನೆನಪಿರಲಿ, ಇದು ನಾನು ಆಲ್ರೆಡಿ ವೀಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಗರಿಥಮ್ಸ್ದು, ಸರಿ ಚೆಕ್ ಮಾಡ್ಕೊಳ್ಳಿ. ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಅಂದರೆ ಲಾಗ್ ಆಫ್ ಎಮ್ ಇಂಟು ಎನ್, ಒಂದೇ ಒಂದು ಲಾಗ್ ಬರುತ್ತೆ. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಆಫ್ ಎಮ್ ಬೈ ಎನ್ ಅಂತ ಬರುತ್ತೆ. ಲಾಗ್ ಎಮ್ ಪವರ್ ಎನ್ ಅಂತ ಅಂದರೆ ಆ ಪವರಲ್ಲಿರೋ ಎನ್ನ ಲಾಗ್ ಪಕ್ಕ ಕಳಿಸ್ಕೋಬೇಕು. ಸೊ ಎನ್ ಲಾಗ್ ಎಮ್ ಅಂತ ಆಗುತ್ತೆ. ನೆಕ್ಸ್ಟ್ ಲಾಗ್ ಇ ಬೇಸಿ ಅಂದರೆ 1, ಲಾಗ್ 10 ಬೇಸ್ 10 ಅಂತ ಅಂದರೆ 1, ಲಾಗ್ 1 ಅಂದರೆ 0. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಟೋಟಲ್ 6 ಇದೆ ಮೇಯ್ನಾಗಿ. ಸೊ ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ಮೇಯ್ನ್ ಇವು 3 ಅಂತೂ ಗೊತ್ತಿರಲೇಬೇಕು ನಿಮಗೆ. ನೆಕ್ಸ್ಟ್, ಸೊ ಇವಾಗ ಕ್ವೆಶನ್ ನಾನು ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಏನು ಕ್ವೆಶನ್ ಕೊಟ್ಟಿದ್ರು, ಲಾಗ್ 5 ಬೇಸ್ 10 ಪ್ಲಸ್ ಲಾಗ್ ಆಫ್ 5x ಪ್ಲಸ್ 1 ಬೇಸ್ 10 ಈಸ್ ಈಕ್ವಲ್ ಟು ಲಾಗ್ ಆಫ್ x ಪ್ಲಸ್ 5 ಬೇಸ್ 10 ಪ್ಲಸ್ ಲಾಗ್ 1. ಸೊ ಇಷ್ಟು ಕ್ವಾಂಟಿಟಿ ಏನಿದೆ, ಸಾರಿ ಲಾಗ್ 1 ಅಲ್ಲ, ಜಸ್ಟ್ 1 ಅಂತ ಕೊಟ್ಟಿದ್ದಾರೆ, ಸಾರಿ ಇದು. ನೆಕ್ಸ್ಟ್, ಈಗ ಇದು ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಥರ ಇದೆ. ನಾನು ಸ್ಟಾರ್ಟಿಂಗ್ ಬರೆದಿದ್ನಲ್ಲ ಇಲ್ಲಿ, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಏನಂತ ಅರ್ಥ, ಲಾಗ್ ಆಫ್ ಎಮ್ ಇಂಟು ಎನ್. ಹಾಗಾಗಿ ಇದೇನಾಗುತ್ತೆ, ಲಾಗ್ ಆಫ್ 5 ಇಂಟು 5x ಪ್ಲಸ್ 1 ಬೇಸ್ 10 ಈಸ್ ಈಕ್ವಲ್ ಟು ಲಾಗ್ ಆಫ್ x ಪ್ಲಸ್ 5 ಬೇಸ್ 10. ಅದು ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ 1 ಅಂತ ಅಂದರೆ ನಾವು ಲಾಗ್ 10 ಬೇಸ್ 10 ಅಂತ ಬರೀಬಹುದು. ಇಲ್ಲಿ ಬರ್ದಿದ್ದೀನಿ ನೋಡಿ, ಲಾಗ್ 10 ಬೇಸ್ 10, ಲಾಗ್ ಇ ಬೇಸಿ ಎಲ್ಲ ಬೇಸ್ 10ನಲ್ಲೇ ಇರೋದ್ರಿಂದ ನಾನು ಲಾಗ್ 10 ಬೇಸ್ 10 ಅಂತ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ, ಸೊ ಇದೇನಿದೆ ಕ್ವಾಂಟಿಟಿ ಮಲ್ಟಿಪ್ಲಿಕೇಶನ್ ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಥರ ಇರೋದ್ರಿಂದ ಲಾಗ್ ಎಮ್ ಇಂಟು ಎನ್. ನೆಕ್ಸ್ಟ್ ಇಲ್ಲಿ ಲಾಗ್ 10 ಇದೆ, ಇಲ್ಲೂ ಲಾಗ್ 10 ಇದೆ, ಎರಡನ್ನೂ ಕ್ಯಾನ್ಸಲ್ ಮಾಡಿ. ಸೊ ಇವೆರಡು ಕ್ಯಾನ್ಸಲ್ ಆಯಿತು ಅಂತ ಅಂದರೆ ಇನ್ನು ನಿಮಗೆ ಉಳ್ಕೊಳೋ ಅಂಥದ್ದು 5 ಇಂಟು 5 ದಟ್ ಈಸ್ 25x, 5 1s are 5, x ಇಂಟು 10 10x ಪ್ಲಸ್ 5 ಇಂಟು 10 50 ಅಂತ ಆಗುತ್ತೆ. ಸೊ 25x ಇದೆ, ಇದು ಎಕ್ಸ್ನ ಒಂದು ಕಡೆ ತಗೊಳ್ಳಿ, ನಂಬರ್ನ ಒಂದು ಕಡೆ ತಗೊಳ್ಳಿ. 25x 10x ಈ ಕಡೆ ಬಂದರೆ ಮೈನಸ್ 10x ಆಗುತ್ತೆ. ಸೊ 50 ಪ್ಲಸ್ 5 ಆ ಸೈಡಿಗೆ ಕಳಿಸಿ, ಮೈನಸ್ 5 ಆಗುತ್ತೆ. ಸೊ 25 10 ಹೋದರೆ 15x, 15 5 ಹೋದರೆ 45. ಸೊ 15 3 is 45. ಸೊ ಹಾಗಾಗಿ x is equal to 3. ಸೊ ಇದು ಆಪ್ಷನ್ ಬಿ ನಲ್ಲಿದೆ, ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಇದು ಈಸಿನೇ ಇದೆ. ನೀವು ಸ್ವಲ್ಪ ವರ್ಕ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗೆಲ್ಲ ನೀಟಾಗಿ ವರ್ಕ್ ಮಾಡಿ, ಲಾಗ್ ಮೇಲೆ ಪ್ರಾಬ್ಲಮ್ ಒಂದಂತೂ ಗ್ಯಾರಂಟಿ ಇದ್ದೇ ಇರುತ್ತೆ, ಓಕೆನಾ. ನೆಕ್ಸ್ಟ್ ಕ್ವೆಶನ್, into the power of 4 whole square is equal to 3 power x, then the value of x is. ಸೊ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ 3 ಪವರ್ ಅಂತ ಇದೆ, ಹಾಗಾಗಿ ಈ 9 ಕೂಡ ನೀವು 3 ಪವರಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಯಾವುದೇ ಕ್ವೆಶನ್ ಬಂದರೂ ಅಷ್ಟೇ ಬೇಸ್ ಎರಡೂ ಸೈಡ್ ಸೇಮ್ ಇರಬೇಕು. ಸೊ ಹಾಗಾಗಿ ಇಲ್ಲಿ 9ನ ನಾನು 3 ಸ್ಕ್ವೇರ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಹೋಲ್ ಟು ದ ಪವರ್ ಆಫ್ 4 2s 8 ಆಗುತ್ತೆ. ಸೊ ಇದು 8 ಹೇಗೆ ಬಂತು ಅಂತಂದರೆ ಇದರಿಂದ 4 2s. ಸೊ 9ಗೆ 3 ಸ್ಕ್ವೇರ್ ಅಂತ ಹಾಕೊಂಡಿದ್ದೀವಿ, ಈಸ್ ಈಕ್ವಲ್ ಟು 3 ಪವರ್ ಎಕ್ಸ್. ಸೊ 8 2s 16 ಆಗುತ್ತೆ. ಸೊ ಎರಡೂ ಸೈಡು ಬೇಸ್ ಸೇಮ್ ಬಂದಿದೆ 3 ಅಂತ, ಹಾಗಾಗಿ ಸೊ ಪವರ್ಸ್ ಆರ್ ಈಕ್ವಲ್, ಎಕ್ಸ್ ಇಸ್ ಈಕ್ವಲ್ ಟು 16 ಆಗುತ್ತೆ. ದೇರ್ ಫಾರ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ದ ನೆಕ್ಸ್ಟ್ ಕ್ವೆಶನ್, ಇಫ್ ಫಸ್ಟ್ ಟರ್ಮ್ ಆಫ್ ಅ ಜಿ ಪಿ ಈಸ್ 1, the sum of third and fifth terms is 90, then the common ratio is ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಮಗೆ ಜಿ ಪಿ ಅಂದರೆ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಇಲ್ಲಿ ನೋಡಿ, ಜೊಮೆಟ್ರಿಕ್ ಪ್ರೋಗ್ರೆಷನ್ ಈ ರೀತಿ ಇರುತ್ತೆ, ಅಂದರೆ 2 4 8 ಆ ರೀತಿ. ಸೊ ಅಂದರೆ 2 4 8 16, 2 2s 4 4 2s 8 8 2s 16 ಈ ರೀತಿ ಇರುತ್ತೆ. ಇದನ್ನು ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರೆಯೋದು. ಸೊ ಇನ್ ಜನರಲ್ ಈ ರೀತಿ ಇರುತ್ತೆ, ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್, ಎ ಆರ್ ಟು ದ ಪವರ್ ಆಫ್ 4. ಎ ಅಂದರೆ ಫಸ್ಟ್ ಟರ್ಮು, ಆರ್ ಅಂದರೆ ಕಾಮನ್ ರೇಷ್ಯೂ, ಅಂದರೆ ಇದು ಫಸ್ಟ್ ಟರ್ಮ್ ಕಂಡ್ರಪ್ಪ, ಸೆಕೆಂಡ್ ಟರ್ಮ್ ಇದು ಥರ್ಡ್ ಫೋರ್ತ್ ಫಿಫ್ತ್ ಈ ಥರ ಹೋಗ್ತಾ ಹೋಗುತ್ತೆ. A2 ಬೈ A1 ಅಂದರೆ ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್ ಮಾಡಿದಾಗ ಸಿಗೋದೆ ಆರ್, ದಟ್ ಈಸ್ ಕಾಮನ್ ರೇಷ್ಯೂ. ಸೊ ಇಲ್ಲಿ ಕೇಳಿರೋದು ಕಾಮನ್ ರೇಷಿಯೋನೇ ಫೈಂಡ್ ಔಟ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಇದೆ, ಥರ್ಡ್ ಆ್ಯಂಡ್ ಫಿಫ್ತ್ ಟರ್ಮ್ದು ಸಮ್ಮು 90 ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಥರ್ಡ್ ಟರ್ಮ್ ಎ ಆರ್ ಸ್ಕ್ವೇರು, ಫಿಫ್ತ್ ಟರ್ಮ್ ಎ ಆರ್ ಟು ದ ಪವರ್ ಆಫ್ 4, ಎರಡನ್ನೂ ಸಮ್ ಮಾಡಿ A3 ಪ್ಲಸ್ A5 ಇಸ್ ಈಕ್ವಲ್ ಟು 90 ಆಗುತ್ತೆ. ಸೊ A3 ಅಂತ ಅಂದರೆ ಥರ್ಡ್ ಟರ್ಮ್ ಎ ಆರ್ ಸ್ಕ್ವೇರ್, ಫಿಫ್ತ್ ಟರ್ಮ್ ಎ ಆರ್ ಟು ದ ಪವರ್ ಆಫ್ 4 ಇಸ್ ಈಕ್ವಲ್ ಟು 90. ಸೊ ಇಲ್ಲಿ ಎ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಆಫ್ ಜಿ ಪಿ ಈಸ್ 1 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಎ ಈಸ್ ಈಕ್ವಲ್ ಟು 1 ಆಲ್ರೆಡಿ ಗಿವನ್. ಸೊ ಹಾಗಾಗಿ ಇಲ್ಲಿ ಎ ಪ್ಲೇಸಲ್ಲಿ 1 ಇದೆ. ಸೊ 1 ಇಂಟು ಆರ್ ಸ್ಕ್ವೇರ್ ಅಂದರೆ ಜಸ್ಟ್ ಆರ್ ಸ್ಕ್ವೇರೇ ಬರುತ್ತೆ. ಸೇಮ್ ಅದೇ ಥರನೇ ಆರ್ ಟು ದ ಪವರ್ ಆಫ್ 4, ಎರಡರಲ್ಲೂ ಆರ್ ಸ್ಕ್ವೇರ್ ಕಾಮನ್.
ಸೊ ಕಡಿಮೆ ಇರೋ ಪವರ್ ಏನಿರುತ್ತೆ ಅದನ್ನು ನೀವು ಕಾಮನ್ ತೆಗಿಬೇಕಾಗುತ್ತೆ. ಸೊ ಆರ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ ಇಲ್ಲಿ ಆರ್ ಟು ದ ಪವರ್ ಆಫ್ 4 ಅಂದರೆ ಆರ್ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಇತ್ತು, ಒಂದು ಆರ್ ಸ್ಕ್ವೇರ್ ಹೊರಗೆ ಹೋದರೆ ಸೊ ಇನ್ನು ಆರ್ ಸ್ಕ್ವೇರ್ ಒಳಗೆ 1 ಉಳಿಯುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 90. ಸೊ ಇವಾಗ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಬೋದು, ಬಟ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈಗ ಆರ್ ಸ್ಕ್ವೇರ್ ಪ್ಲಸಲ್ಲಿ ಟಿ ಅಂತ ತಗೊಳ್ಳಿ. ಅವಾಗ ಏನಾಗುತ್ತೆ ಟಿ ಇಂಟು 1 + ಟಿ ಇಸ್ ಈಕ್ವಲ್ ಟು 90 ಅಂತ ಆಗುತ್ತೆ. ಟೀನ ಒಳಗಡೆ ವಿತಿನ್ ದ ಬ್ರಾಕೆಟ್ ಮಲ್ಟಿಪ್ಲೈ ಮಾಡಿದ್ರೆ ಟಿ 1 × ಟಿ, ಟಿ ಇಂಟು ಟಿ ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 90. ಸೊ ಇದನ್ನು ಫಸ್ಟು ಪವರ್ ಡಿಗ್ರಿ 2 ಇದೆಯಲ್ಲ ಅದರಿಂದ ನಾವು ಬರಿತಾ ಹೋದರೆ ಅಂದರೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಟಿ ಸ್ಕ್ವೇರ್ ಪ್ಲಸ್ ಟಿ ಆಮೇಲೆ ಕಾನ್ಸ್ಟೆಂಟ್ 90 ಇರೋದನ್ನು ಲೆಫ್ಟಿಗೆ ತಗೊಳ್ಳಿ, -90 ಆಗುತ್ತೆ, ಇಸ್ ಈಕ್ವಲ್ ಟು 0. ಸೊ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ಇದೆ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಟಿ ವ್ಯಾಲ್ಯೂ ಸಿಗುತ್ತೆ. ಆಮೇಲೆ ಟಿ ಪ್ಲೇಸಲ್ಲಿ ಆರ್ ಸ್ಕ್ವೇರ್ ಹಾಕೊಂಡ್ರೆ ಆನ್ಸರ್ ಬರುತ್ತೆ. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್, ಇಲ್ಲಿ ನೋಡಿ, ಈಗ ಟಿ ಸ್ಕ್ವೇರ್ ಪ್ಲಸ್ ಟಿ -90 ಇಸ್ ಈಕ್ವಲ್ ಟು 0. -90 ಟಿ ಸ್ಕ್ವೇರ್ 10th ಓದಿರ್ತೀರ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಅಂತ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡೋ ರೀತಿ ಇರಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಸಿಂಗಲ್ ಟಿ ಸಿಗಬೇಕು. ಸೊ 10 × 9, ಸೊ 10 9s 90 ಬರುತ್ತೆ, ಪ್ಲಸ್ 10t ಇದಕ್ಕೆ ಹಾಕೊಳ್ಳಿ, ಪ್ಲಸ್ ಸೈನು, ಇದಕ್ಕೆ ಮೈನಸ್ ಹಾಕಿ. ರೀಸನ್ ಏನಂತ ಅಂದರೆ ಪ್ಲಸ್ ಟಿ ಬೇಕು ನಮಗೆ. ಸೊ ಈಗ ಮಿಡಲ್ ಟರ್ಮ್ ಏನಾಯಿತು ಅಂತ ಅಂದರೆ ಸ್ಪ್ಲಿಟ್ ಆಯಿತು, 10t - 90 ಅಂತ. ಓಕೆನಾ, ಫಸ್ಟ್ ಟರ್ಮ್ ಹಾಗೆ ಬರ್ಕೊಳ್ತೀರಾ, ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಕೊತೀರಾ. ಸೊ -90 ಇಸ್ ಈಕ್ವಲ್ ಟು 0. ಸೊ ಈಗ ಇವೆರಡೂ ಟರ್ಮಲ್ಲಿ ಟಿ ಕಾಮನ್. ನೆಕ್ಸ್ಟ್ ಇವೆರಡೂ ಟರ್ಮಲ್ಲಿ -9 ಕಾಮನ್ ತೆಗೆದ್ರೆ ಇಲ್ಲಿ ಟಿ ಕಾಮನ್ ತೆಗೆದ್ರೆ ಇನ್ನೊಂದು ಟಿ ಉಳಿಯುತ್ತೆ. ಸೊ ಇಲ್ಲಿ 10 ಅಷ್ಟೇ ಉಳಿಯುತ್ತೆ. -9 ಕಾಮನ್ ತೆಗೆದ್ರೆ ಇಲ್ಲಿ ಪ್ಲಸ್ ಟಿ ಆಗುತ್ತೆ, ಪ್ಲಸ್ ಇದು 90ನ ನೀವು 10 × 9 ಅಂತ ಬರ್ಕೊಂಡ್ರೆ 9 ಹೊರಗಡೆ ತೊಗೊಂಡಾಗ ಒಳಗಡೆ 10 ಇರುತ್ತೆ. ಸೊ ಟಿ ಪ್ಲಸ್ 10 ಕಾಮನ್, ಸೊ ಟಿ -9 ಆಗುತ್ತೆ. ಎರಡನ್ನೂ 0ಗೆ ಈಕ್ವೇಟ್ ಮಾಡಿದ್ರೆ ಒಂದು -10 ಬರುತ್ತೆ, ಇನ್ನೊಂದು 9 ಬರುತ್ತೆ. ಸೊ ಇದರಲ್ಲಿ ಪಾಸಿಟಿವ್ ಕೇಸ್ ತೊಗೊತಾ ಇದ್ದೀನಿ ನಾನು. ಸೊ ಟಿ ಈಸ್ ಈಕ್ವಲ್ ಟು 9, ಬಟ್ ಟಿ ಅಂದರೆ ಮುಂಚೆ ನಾವು ಆರ್ ಸ್ಕ್ವೇರ್ ತೊಗೊಂಡಿದ್ವಲ್ಲ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂದರೆ ಆರ್ ಇಸ್ ಈಕ್ವಲ್ ಟು +r - √9 ಅಂತ. ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 3 ಅಂತ ಗೊತ್ತಿದೆ ನಮಗೆ. ಸೊ ದೇರ್ ಫಾರ್ ಆರ್ ಆನ್ಸರ್ ನಿಮಗೆ +3 ಅಥವಾ -3. ಆಪ್ಷನಲ್ಲಿ +3 ಇದೆ, ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಇದು ಸ್ವಲ್ಪ ಲೆಂತಿ ಅಂತ ಅನಿಸುತ್ತೆ ನಿಮಗೆ, ಬಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ನೀವು ಕಲ್ತಿದ್ರೆ ಮುಂಚೆನೇ ಚೆನ್ನಾಗಿ ಬರ್ತಿತ್ತು ಅಂತಂದರೆ ನಿಮ್ಗೆ ಈಸಿನೇ ಅನಿಸುತ್ತೆ, ಬಟ್ ಪ್ರಾಕ್ಟೀಸ್ ಅಷ್ಟೇ ಬೇಕಾಗೋದು ಮ್ಯಾಥಮೆಟಿಕ್ಸಿಗೆ. ಸೊ ನೆಕ್ಸ್ಟು 6th ಕ್ವೆಶನ್. ಲೆಟ್ ಎ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ cos θ sin θ -sin θ cos θ, ದೆನ್ ಡಿಟರ್ಮಿನೆಂಟ್ ಆಫ್ 2a ಈಸ್ ಈಕ್ವಲ್ ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಸ್ವಲ್ಪ ನೋಡ್ಕೊಳ್ಳಿ. ತುಂಬ ಏನಿಲ್ಲ, ಒಂದು 3 ಪ್ರಾಪರ್ಟೀಸ್ ಏನೋ ಇದೆ. ಸೊ ಅಷ್ಟು ನೀವು ನೀಟಾಗಿ ನೋಡ್ಕೊಂಡಿದ್ರೆ ಡಿಟರ್ಮಿನೆಂಟ್ ಮೇಲೆ ಬರೋ ಅಂಥ ಕ್ವೆಶನ್ಸ್ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಏನದು ಪ್ರಾಪರ್ಟಿ ಅಂದರೆ ಡಿಟರ್ಮಿನೆಂಟ್ ಆಫ್ ಕೆ ಇಂಟು ಎ. ಕೆ ಅಂದರೆ ಸಮ್ ಕಾನ್ಸ್ಟೆಂಟ್, ಇಲ್ಲಿ 2 ಕೊಟ್ಟಿದ್ದಾರಲ್ಲ ಅದೇ ಥರ 3, 4, 5 ಏನಾದರೂ ಕೊಡಬಹುದು. ಈಸ್ ನಥಿಂಗ್ ಬಟ್ ಕೆ ಟು ದ ಪವರ್ ಆಫ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. ಸೊ ವಾಟ್ ಈಸ್ ಎನ್ ಅಂತ ಅಂದರೆ ಆರ್ಡರ್ ಆಫ್ ಎ. ಆರ್ಡರ್ ಆಫ್ ಎ. ಸೊ ಆರ್ಡರ್ ಅಂದರೆ ಏನು ಹಾಗಾದರೆ ಅಂದರೆ ಎಷ್ಟು ರೋಸ್ ಇದೆ ಮ್ಯಾಟ್ರಿಕ್ಸ್ದು ಮತ್ತು ಎಷ್ಟು ಕಾಲಮ್ಸ್ ಇದೆ ಅಂತ ಬರೆಯೋದೇ ಆರ್ಡರು. ಈ ಕೊಟ್ಟಿರುವಂಥ ಮ್ಯಾಟ್ರಿಕ್ಸಿಗೆ 2 ರೋಸ್ ಇದೆ ಮತ್ತು 2 ಕಾಲಮ್ಸ್ ಇದೆ, ಹಾಗಾಗಿ ಇದ್ರದ್ದು ಆರ್ಡರು 2 × 2 ಅಥವಾ 2/2 ಅಂತ ಹೇಳ್ತೀವಿ. ಓಕೆನಾ. ಸೊ ಹಾಗಾಗಿ ಇದ್ರ ಆರ್ಡರ್ ಏನು ಬರುತ್ತೆ 2. ಎನ್ ಪ್ಲೇಸಲ್ಲಿ ನಾವು 2 ಹಾಕ್ಕೊಳ್ಬೋದು. ಈಗ ಕೆ ಅಂತ ಅಂದರೆ 2 ಕೊಟ್ಟಿದ್ರು, ಮತ್ತು ಕೆ ಅಂದರೆ 2, ಎನ್ನು ಕೂಡ 2 ಆಗಿದೆ. ಓಕೆನಾ. ಸೊ ಡಿಟರ್ಮಿನೆಂಟ್ ಆಫ್ ಎ. ಸೊ ನೆಕ್ಸ್ಟ್ ಎ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಸೊ 2 ಸ್ಕ್ವೇರ್ ಅಂದರೆ 4 ಹಾಕ್ಕೊಂಡಿದ್ದೀನಿ, cos θ sin θ -sin θ cos θ ಆಗುತ್ತೆ. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಇಷ್ಟೇ ಕಣ್ರಪ್ಪ. ಈ ಡಯಾಗ್ನಲ್ ಎಂಟ್ರೀಸ್ ಇದೆಯಲ್ಲ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಕಾಸ್ ಇಂಟು ಕಾಸ್ ಸ್ಕ್ವೇರ್, ಮೈನಸ್ ಸೈನ್ ಹಾಕ್ಕೊಳ್ಳಿ. -sin × sin -sin² ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. cos² + sin² ಈಸ್ 1 ಅನ್ನೋದು 10th ಓದಿರ್ತೀರ. ಸೊ ಹಾಗಾಗಿ 4 1s 4. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಗೊತ್ತಿರಲಿ cos² + sin² ಅಂದ್ರೆ 1 + tan² ಈಸ್ sec², 1 + cot² ಈಸ್ cosec². ಅದ್ರ ಜೊತೆಗೆ ಸ್ವಲ್ಪ ಆ್ಯಂಗಲ್ಸ್ಗಳು ನೋಡ್ಕೊಂಡು ಹೋಗಿ, ಮತ್ತು ರೆಸಿಪ್ರೋಕಲ್ಗಳು ಯಾವುದಕ್ಕೆ ಯಾವುದು, sin θಗೆ ಆಪೋಸಿಟ್ ಬೈ ಹೈಪಾಟ್ನಸ್, ಈ ಥರದ್ದೆಲ್ಲ ಇದೆ. ಮತ್ತು ಪೈಥಾಗೊರಸ್ ಥಿಯರಮ್ ಮೇಲೆ ಸಾಲ್ವ್ ಮಾಡೋ ಥರ. ಸೊ ಈ ಥರದ್ದು ಕ್ವೆಶನ್ಸ್ಗಳು ಸಿಂಪಲ್ ಬೇಸಿಕ್ಸ್ ಟ್ರಿಗ್ನೋಮೆಟ್ರಿಕ್ ನೋಡ್ಕೊಂಡು ಹೋಗಿ. ಟ್ರಿಗ್ನೋಮೆಟ್ರಿನಲ್ಲಿ ಅದ್ರ ಮೇಲೆ ಕ್ವೆಶನ್ಸ್ ಆರಾಮಾಗಿ ಸಾಲ್ವ್ ಮಾಡ್ಬೋದು ನೀವು, ಟ್ರಿಗ್ನೋಮೆಟ್ರಿ ಮೇಲೆ ಬರೋ ಅಂಥ ಕ್ವೆಶನ್ಸು. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ 7th ಕ್ವೆಶನ್. ಇಲ್ಲಿ ನೋಡಿ, ದ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್ -0.5 0 0 0 4 0 0 0 1 ಅಂದರೆ ಈ ಥರ ಡಯಾಗ್ನಲ್ ಎಂಟ್ರೀಸ್ ಬಿಟ್ಟು ಮಿಕ್ಕಿದೆಲ್ಲ 0 ಆಗಿದೆ ಅಂದರೆ ಅದನ್ನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಕೊಟ್ಟಾಗ ಇನ್ವರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಆ ಡಯಾಗ್ನಲ್ ಎಂಟ್ರಿದು ರೆಸಿಪ್ರೋಕಲ್ ತೊಗೋಬೇಕಂದ್ರೆ ರಿವರ್ಸ್ ಉಲ್ಟಾ. ಈಗ 0.5 ಇದೆ ನೋಡಿ, ಅದು 1/2 ಆಗುತ್ತೆ. ಅದರದ್ದು ರಿವರ್ಸ್ ಅಂದರೆ 2/1 ಆಗುತ್ತೆ. 4 ಇದೆ ನೋಡಿ, ಅದು 4/1 ಅಂತ ಅರ್ಥ, ಕೆಳಗೇನೂ ಇಲ್ಲ ಅಂದರೆ. ಸೊ ಹಾಗಾಗಿ 1/4 ಇಸ್ ದ ರೆಸಿಪ್ರೋಕಲ್. ಆ ರೀತಿ ರೆಸಿಪ್ರೋಕಲ್ನ ತೊಗೊಳ್ಬೇಕಾಗುತ್ತೆ ಅದರದ್ದು ಇನ್ವರ್ಸ್ ಬೇಕು ಅಂದರೆ. ಸೊ ಇಲ್ಲಿ ನಾನು ಬರ್ದಿದ್ದೀನಿ ನೋಡಿ, ದ ಇನ್ವರ್ಸ್ ಆಫ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಒಬ್ಟೈನ್ಡ್ ಬೈ ರೀಪ್ಲೇಸಿಂಗ್ ಈಚ್ ಎಲಿಮೆಂಟ್
ಇನ್ ದ ಡಯಾಗನಲ್ ವಿತ್ ಇಟ್ಸ್ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದರೆ ಅದರದ್ದು ರಿವರ್ಸು, ಅಂದರೆ ನ್ಯೂಮರೇಟರ್ನ ಡಿನಾಮಿನೇಟರ್ಗೆ ಹಾಕೋದು, ಡಿನಾಮಿನೇಟರ್ ವ್ಯಾಲ್ಯೂಸ್ನ ನ್ಯೂಮರೇಟರ್ಗೆ ಹಾಕೋದು. ಇದು ರಿವರ್ಸ್ ಅಥವಾ ರೆಸಿಪ್ರೋಕಲ್ ಅಂತ ಕರಿತೀವಿ. ಈ ಕೊಟ್ಟಿರುವಂತಹ ಕ್ವಶನ್ನು -0.5 0 0 0 4 0 0 0 1 ಇದೆ. -0.5 ಅಂದರೆ ಅರ್ಧ 1/2. ಸೊ 0 0 0 4 0 0 0 1 ಅಂತ ಇದೆ. ಈಗ ಇನ್ವರ್ಸ್ ಬೇಕು ಅಂದರೆ ಏನು ಮಾಡಬೇಕು, ರಿವರ್ಸ್ ಬರೀಬೇಕು. ಈಗ 1/2ದು ರಿವರ್ಸು 2/1 ಅಂದರೆ ಸಿಂಪ್ಲಿ 2. 0 0 ಹಾಗೆ ಇರುತ್ತೆ. ನೆಕ್ಸ್ಟ್ 4ದು ರಿವರ್ಸು 1/4. ಅಲ್ಲಿಗೆ -2 ಆಯಿತು. 1/4 ಅಂದರೆ ಕಾಲು ಭಾಗ, ದಟ್ ಈಸ್ 0.25. ಆಪ್ಷನ್ ಇದೇ ಥರ ಇದೆ. ಕೆಲವೊಂದು ಟೈಮ್ ಹೀಗೂ ಕೊಟ್ಟಿರ್ತಾರೆ. ಸೊ ಆಪ್ಷನ್ 0.25 ಥರ ಇರೋದ್ರಿಂದ ನಾನು ಈ ಥರ ಬರ್ಕೊಂಡಿದ್ದೀನಿ ಅಷ್ಟೇ. ಇನ್ನು 1ಗೆ ರಿವರ್ಸ್ 1 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿನಲ್ಲಿದೆ ಇದು ಆನ್ಸರು. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ಇದು 7th ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್, ಓಕೆ, ಸೊ ಇದು ಪವರ್ ಸೆಟ್ ಮೇಲೆ ಕ್ವೆಶನ್ನು ಸಾಮಾನ್ಯ ಕೇಳ್ತಿರ್ತಾರೆ, ನೀಟಾಗಿ ನೋಡ್ಕೊಳ್ಳಿ, ಈಸಿ ಇರುತ್ತೆ ಪವರ್ ಸೆಟ್ ಮೇಲೆ ಕ್ವೆಶನ್ನು. ಪವರ್ ಸೆಟ್ ಅಂತಂದ್ರೆ ಏನು ಅಂತ ಹೇಳ್ತೀನಿ. ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಪಿ ಆಫ್ ಎಸ್ ಆಫ್ ದ ಸೆಟ್ ಎಸ್ ಈಸ್ ಈಕ್ವಲ್ ಟು 1 2 3 ಈಸ್ ಆಪ್ಷನ್ ಎ 4, ಬಿ 8, ಸಿ 2, ಆಪ್ಷನ್ ಡಿ 10 ಅಂತ ಇದೆ. ಸೊ ಫಸ್ಟ್ ಆಫ್ ಆಲ್ ಪವರ್ ಸೆಟ್ ಅಂತ ಅಂದರೆ, ಸೆಟ್ ಅಂದರೆ ಗೊತ್ತಿರುತ್ತಲ್ವ, ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ. ಸೊ ಈಗ ಎ ಈಸ್ ಈಕ್ವಲ್ ಟು 1 2 ಇದು ಒಂದು ಸೆಟ್ಟು. ಎ ಬಿ ಸಿ ಡಿ ಅಪ್ ಟು ಝೆಡ್ವರೆಗೂ ಬರೋದ್ರು ಅದು ಒಂದು ಸೆಟ್ಟೆ. ಪವರ್ ಸೆಟ್ ಅಂತ ಅಂದರೆ ಇದಕ್ಕೆ ಈಗ ಎಗೆ ನಾನು 1 2 ತೊಗೊಂಡಿದ್ದೀನಲ್ಲ, ಇದಕ್ಕೆ ಸಬ್ಸೆಟ್ಸ್ಗಳನ್ನ ಬರಿತಾ ಹೋಗಬೇಕು. ಸಬ್ಸೆಟ್ಸ್ಗಳು ಯಾವ್ದ್ಯಾವ್ದು ಬರುತ್ತೆ. ಸೊ ಈಗ ಸಬ್ಸೆಟ್ಸ್ಗಳು ಎಂಟಿ ಸೆಟ್ಟು, ಸಬ್ಸೆಟ್ ಆಫ್ ಎವ್ರಿ ಸೆಟ್, ಇದು ಬರೀಲೇಬೇಕು ನೀವು. ನೆಕ್ಸ್ಟ್ ಅದು ಬಿಟ್ಟರೆ ಆ ಕೊಟ್ಟಿರುವಂಥ ಸೆಟ್ಟು ಇಟ್ ಸೆಲ್ಫ್ ಈಸ್ ಅ ಸಬ್ಸೆಟ್, ಅದೊಂದಾಗುತ್ತೆ. ಸೊ ಇವೆರಡು ಟ್ರಿವಿಯಲ್ಲು, ಇವೆರಡು ಬರ್ಕೊಳ್ಳೇಬೇಕು. ಅದಾದಮೇಲೆ ಬರೀ ಸಿಂಗಲ್ 1 ತೊಗೊಂಡ್ರು ಅದೊಂದು ಸಬ್ಸೆಟ್ ಆಗುತ್ತೆ ಎಗೆ, ಸಿಂಗಲ್ 2 ತೊಗೊಂಡ್ರು ಆಗುತ್ತೆ. ಸೊ ಇಷ್ಟು ಬಿಟ್ಟರೆ ಯಾವುದೂ ಸಬ್ಸೆಟ್ಸ್ಗಳು ಸಿಗಲ್ಲ ಈ ಸೆಟ್ಟಿಗೆ, ನಾನು ಬರ್ಕೊಂಡಿರೋ ಸೆಟ್ಟಿಗೆ. ಹಾಗಾಗಿ ಎಷ್ಟು ಸಬ್ಸೆಟ್ಸ್ಗಳಿದ್ದಾವೆ, 4 ಸಬ್ಸೆಟ್ಸ್ಗಳಿದ್ದಾವೆ. ಅದೇ ರೀತಿ ಇವ್ರು ಕೊಟ್ಟಿರೋ ಕ್ವಶನ್ ತೊಗೊತಾ ಇದ್ದೀನಿ. ಎಸ್ ಈಸ್ ಈಕ್ವಲ್ ಟು 1 2 3 ಅಂತ ತೊಗೊಂಡ್ರೆ, ಈ ಥರದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮಲ್ಲಿ ಬಂದಿತ್ತು, ಸಾಲ್ವ್ ಮಾಡಿದ್ದೀನಿ, ಅದೊಂದ್ಸಲಿ ನೋಡ್ಕೊಳ್ಳಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ಸೊ ಇದಕ್ಕೆ ಈಗ ಸಬ್ಸೆಟ್ಸ್ಗಳು ಬರಿತಾ ಹೋದರೆ ನಾನು ಕಲೆಕ್ಷನ್ನು ಫಸ್ಟ್ ಎಂಟಿ ಸೆಟ್ ಹಾಕೋಬೇಕು, ಮತ್ತು ಕೊಟ್ಟಿರೋ ಸೆಟ್ನೇ ಹಾಕೋಬೇಕು, ಓಕೆನಾ. ಅದಾದಮೇಲೆ ಸಿಂಗಲ್ ಎಲಿಮೆಂಟ್ಸ್ಗಳು ತಗೊಳ್ಳಿ, 1 2 3. ಅದಾದಮೇಲೆ ಡಬಲ್ಸ್ ಸ್ಟಾರ್ಟ್ ಮಾಡಿ, 1 2 2 3 3 1. ಅದಾದಮೇಲೆ ಟ್ರಿಪಲ್ ಅಂತ ಅಂದರೆ ಇರೋ ಸೆಟ್ಟೇ ಬರುತ್ತೆ. ಎಸ್, ಆಲ್ರೆಡಿ ಬರೆದಿದ್ದೀನಿ ಅದನ್ನು. ಟೋಟಲ್ ಎಷ್ಟಿದೆ ನೋಡಿ, 1 2 3 4 5 6 7 8, ಟೋಟಲ್ 8 ಇದೆ. ಸೊ ಈ ಥರ ಪ್ರತಿಯೊಂದಕ್ಕೂ ಮಾಡ್ತಾ ಕೂರೋಕ್ಕಾಗಲ್ಲ ನಾವು, ಹಾಗಾಗಿ ಅದಕ್ಕೊಂದು ಫಾರ್ಮುಲಾ ಇದೆ. ಇಲ್ಲಿ ನೋಡಿ, ಇಲ್ಲಿ 3 ಎಲಿಮೆಂಟ್ಸ್ ಇದ್ದರೆ ಇಲ್ಲಿ 8 ಬಂತು. ಹಾಗಂದಮೇಲೆ ಅದಕ್ಕೆ ಪವರ್ ಸೆಟ್ ಈಗ ಪಿ ಆಫ್ ಎಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದರೆ 2 ಬೇಸಲ್ಲಿ ಹಾಕಲೇಬೇಕು. ಎಷ್ಟಿದೆ 3 ಎಲಿಮೆಂಟ್ಸ್ ರೈಸ್ ಮಾಡಬೇಕು, ಆವಾಗ 2 ಪವರ್ 3 ಅಂದರೆ 8 ಬರುತ್ತೆ. ಇಲ್ಲೂ ಅಷ್ಟೇ, ಈಗ 2 ಎಲಿಮೆಂಟ್ಸ್ ಇತ್ತು, ನೀವು 2 ಬೇಸಲ್ಲಿ ಹಾಕ್ಕೊಳ್ಳೇಬೇಕು. ಪವರ್ 2 ಅಂತಂದರೆ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ ಸಬ್ಸೆಟ್ಸ್ಗಳು, ಓಕೆನಾ. ನೆಕ್ಸ್ಟ್ ಅದೇ ರೀತಿ ನೀವೇ ಇವಾಗ ಗೆಸ್ ಮಾಡ್ಬೋದು. 1 2 3 4 ಅಂತ ಅಂದ್ಕೊಳ್ಳಿ, 4 ಇದೆ ಅಂತ ಅಂದ್ಕೊಳ್ಳಿ. ಎಷ್ಟು ಸಬ್ಸೆಟ್ಸ್ಗಳು ಬರ್ತವೆ ಅಥವಾ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ಗಳು ಬರ್ತವೆ ಅಂತ ಅಂದರೆ 2 ಹಾಕ್ಕೊಳ್ಬೇಕು. ಟೋಟಲಾಗಿ 4 ಎಲಿಮೆಂಟ್ಸ್ ಇದೆ. ಸೊ 2 ಟು ದ ಪವರ್ ಆಫ್ 4 ಅಂದರೆ 16 ಸಬ್ಸೆಟ್ಸ್ಗಳು ಸಿಗ್ತವೆ ಅಂತ ಅರ್ಥ. ಸೊ ಆ ರೀತಿಯಲ್ಲೇ ಕ್ವಶನ್ ಇದೆ. ಸೊ ಅದು ಜಸ್ಟ್ ಬೇಸಿಕ್ ಅಷ್ಟೇ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ. ಇಫ್ ಎನ್ ಆಫ್ ಎ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು ಎಮ್ ಆದರೆ, ಎನ್ ಆಫ್ ಪಿ ಆಫ್ ಎ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್ ಪವರ್ ಸೆಟ್ ಆಫ್ ಎ, ಅದರದ್ದು ಪವರ್ ಸೆಟ್ಟು 2 ಟು ದ ಪವರ್ ಆಫ್ ಎಮ್ ಆಗಿರುತ್ತೆ, ಓಕೆನಾ. ಸೊ ಹಾಗಾಗಿ ಎಸ್ ಇಸ್ ಈಕ್ವಲ್ ಟು 1 2 3 ಅಂತ ತಗೊಂಡ್ರೆ ಎನ್ ಆಫ್ ಎಸ್ ಅಲ್ಲಿ ಎಷ್ಟಿದೆ, 3 ಎಲಿಮೆಂಟ್ ಇದೆ. ಎನ್ ಆಫ್ ಪಿ ಆಫ್ ಎಸ್ ಏನಾಗುತ್ತೆ, 2 ಟು ದ ಪವರ್ ಆಫ್ ದಟ್ ಅಮೌಂಟ್ ಅಥವಾ ಎಷ್ಟು ಎಲಿಮೆಂಟ್ಸ್ಗಳಿದೆ ಅಂತ 3, ಓಕೆನಾ. 2 ಅನ್ನೋದು ಬೇಸ್ ತಗೊಳ್ಳೇಬೇಕು. ಇಲ್ಲೂ ಇದೆ ನೋಡಿ, ಫಾರ್ಮುಲಾದಲ್ಲೇ 2 ಫಿಕ್ಸ್ ಅದು. 2 ಪವರ್ 3 ರೈಸ್ ಮಾಡಿದ್ರೆ ಆವಾಗ ಆನ್ಸರ್ 8 ಬರುತ್ತೆ. ಸೊ ಇದು ಆಪ್ಷನ್ ಬಿನಲ್ಲಿದೆ, ಓಕೆನಾ. ಸೊ ಇದೇ ಥರದ್ದು ಪ್ರೀವಿಯಸ್ ಕ್ವೆಶನಲ್ಲಿ ಆಗಿದೆ ಅಂತ ಆಲ್ರೆಡಿ ಹೇಳಿದೆ ನಾನು. ನೀವೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಪ್ರೀವಿಯಸ್ ಕ್ವೆಶನ್ ಪೇಪರ್ ಯಾರಾದರೂ ವಿಡಿಯೋ ವಾಚ್ ಮಾಡಿಲ್ಲ ಅಂತಂದರೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್, ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್ ವೈ ಟು ದ ಪವರ್ ಆಫ್ 4 ಇನ್ 2x + 3y² ಹೋಲ್ ಟು ದ ಪವರ್ ಆಫ್ 5 ಈಸ್ ಅಂತ ಇದೆ. ಇದು ಬೈನಾಮಿಯಲ್ ಥಿಯರಮ್ ಮೇಲೆ ಬರುವಂಥ ಕ್ವೆಶನ್ನು. ಬೈನಾಮಿಯಲ್ a + b ಹೋಲ್ ಪವರ್ ಈ ರೀತಿ ಇರುತ್ತೆ ಬೈನಾಮಿಯಲ್ಲು. ಸೊ ಇದ್ರದ್ದು ಎಕ್ಸ್ಪ್ಯಾನ್ಷನ್ ಒಂದ್ಸಲಿ ನೋಡ್ಕೊಳ್ಳಿ. ಬೈನಾಮಿಯಲ್ ಮೇಲೆ ಕೇಳಿದ್ರೆ ನಿಮಗೆ ಕೋಯಿಫಿಷಿಯಂಟ್ ಕೇಳ್ತಾರೆ, ಅದು ಬಿಟ್ಟರೆ ಜನರಲ್ ಟರ್ಮ್ ಕೇಳ್ತಾರೆ, ಮಿಡಲ್ ಟರ್ಮ್ ಅಂತ ಕೇಳ್ತಾರೆ. ಇಷ್ಟು ಬಿಟ್ಟರೆ ಇನ್ನೇನು ಕೇಳಲ್ಲ, ಓಕೆನಾ. ಕೋಯಿಫಿಷಿಯಂಟು, ಜನರಲ್ ಟರ್ಮು, ಮಿಡಲ್ ಟರ್ಮು ಈ ರೀತಿ ಇರ್ತವೆ. ಸೊ ದ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್ ವೈ ಟು ದ ಪವರ್ ಆಫ್ 4 ಇನ್ 2x + 3y² ಹೋಲ್ ಟು ದ ಪವರ್ ಆಫ್ 5 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇದು ನೋಡೋಕ್ಕೆ ಯಾವ ರೀತಿ ಇದೆ, a + b ಹೋಲ್ ಪವರ್ ಥರ ಇದೆ ಅಂತ ಹೇಳಿದೆ ಅಲ್ವಾ. ಸೊ a ಪ್ಲೇಸಲ್ಲಿ ಏನಿದೆ 2x ಇದೆ, b ಪ್ಲೇಸಲ್ಲಿ 3y² ಇದೆ. ಇದು a ಪ್ಲೇಸಲ್ಲಿ ಇರೋದು, ಇದು b ಪ್ಲೇಸಲ್ಲಿ ಇರೋದು. n ಪ್ಲೇಸಲ್ಲಿ ಪವರ್ n ಅಂದರೆ n ಪ್ಲೇಸಲ್ಲಿ 5 ಇದೆ. ಇಷ್ಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಈಗ a + b ಹೋಲ್ ಪವರ್ ಅದರದ್ದು ಜನರಲ್ ಟರ್ಮು ಈ ರೀತಿ ಇರುತ್ತೆ.
ಓಕೆನಾ. ಎನ್ ಸಿ ಆರ್ ಎ ಪವರ್ ಎನ್ ಮೈನಸ್ ಆರ್ ಬಿ ಪವರ್ ಆರ್, ಇದು ಜನರಲ್ ಟರ್ಮ್. ಸೊ ಫಸ್ಟ್ ಇಲ್ಲಿ ಏನು ಮಾಡ್ಬೇಕು ನೀವು ಅಂದರೆ ಎ ಪ್ಲೇಸಲ್ಲಿ ಏನಿದೆ 2x ಇದೆ, ಆ 2x ಬರ್ಕೊಂಬಿಡಿ. ನಾನು ಆಮೇಲೆ ಇದನ್ನು ಹೇಳ್ತೀನಿ. ಎನ್ ಗೊತ್ತಾಯ್ತಲ್ವ 5 ಹಾಕೊಳೋದು, ಆರ್ ಹೆಂಗೆ ಹಾಕೊಂಡೆ ಅಂತ ಹೇಳ್ತೀನಿ. ಬಿ ಅಂದರೆ 3y² ಇತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಟು ದ ಪವರ್ ಆಫ್ 2 ಹೇಗೆ ಹಾಕ್ಕೊಂಡೆ ಅಂದರೆ ಇಲ್ಲಿ ಕೇಳಿರೋದು y ಟು ದ ಪವರ್ ಆಫ್ 4. ಇಲ್ಲಿ ಬರೀ y² ಇದೆ, ಇನ್ನೆಷ್ಟು ಶಾರ್ಟೇಜು 2 2 2 4 ತಾನೇ ಆಗೋದು. ಹಾಗಾಗಿ ಆರ್ ಪ್ಲೇಸಲ್ಲಿ 2, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಆರ್. ಹಾಗಾಗಿ ಇಲ್ಲೂ ಕೂಡ ಆರ್ ಪ್ಲೇಸಲ್ಲಿ 2, ನೆಕ್ಸ್ಟ್ ಇಲ್ಲೂ ಕೂಡ ಆರ್ ಪ್ಲೇಸಲ್ಲಿ 2. ಓಕೆನಾ. ಸೊ ಈ ರೀತಿ ಬರ್ಕೊಂಡೆ. ಇದಾದಮೇಲೆ ನೆಕ್ಸ್ಟು 5C2 ಅಂತ ಅಂದರೆ ಎನ್ ಸಿ ಆರ್ ಫಾರ್ಮುಲಾ, ಪರ್ಮೋಟೇಷನ್ ಆ್ಯಂಡ್ ಕಾಂಬಿನೇಷನ್ದು ಮಾಡಿದ್ದೀನಿ ನೋಡಿ ವಿಡಿಯೋ, ಅದು ನೋಡ್ಕೊಳ್ಳಿ, ಅದರಲ್ಲಿ ಇದೆ. ಸಿ ಸ್ಟ್ಯಾಂಡ್ಸ್ ಫಾರ್ ಕಾಂಬಿನೇಷನ್. ಸೊ 5C2 ಅಂತ ಅಂದರೆ ಎನ್ ಸಿ ಆರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಇದು ಫಾರ್ಮುಲಾ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಬರ್ಕೋಬೇಕು, ಎನ್ ಮತ್ತು ಆರ್ ಅವುಗಳ ಡಿಫ್ರೆನ್ಸ್ದು ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಫ್ಯಾಕ್ಟೋರಿಯಲ್ ಅಂದರೆ ಏನಿಲ್ಲ, ಈಗ 3 ಫ್ಯಾಕ್ಟೋರಿಯಲ್ ಅಂತ ಅಂದರೆ 3 ಇಂಟು 2 ಇಂಟು 1, ಒಂದೊಂದು ಸ್ಟೆಪ್ ಹಿಂದೆ ಹೋಗ್ಬೇಕು ಅಷ್ಟೇ, ಅಪ್ ಟು 1ವರೆಗೂ ಬರೀಬೇಕು. 10 ಫ್ಯಾಕ್ಟೋರಿಯಲ್ ಅಂದರೆ 10 ಇಂಟು 9 ಇಂಟು 8 ಇಂಟು 7 ಇಂಟು ಈ ಥರ ಮೂವ್ ಆಗ್ತೀರಾ, ಅಪ್ ಟು 1ವರೆಗೂ ಬರೀಬೇಕು. ಇಷ್ಟೇ ಫ್ಯಾಕ್ಟೋರಿಯಲ್ ಅಂದರೆ. ಮತ್ತು ಇನ್ನೊಂದು ನೆನಪಿರಲಿ, 0 ಫ್ಯಾಕ್ಟೋರಿಯಲ್ ಈಸ್ ಆಲ್ವೇಸ್ 1. ಓಕೆನಾ, ಇದು ರಿಸಲ್ಟ್ ನೆನಪಿರಲಿ. ನೆಕ್ಸ್ಟ್ ಅದು ಪ್ರೂಫ್ ಇದೆ, ಬಟ್ ಆ ಪ್ರೂಫ್ ಎಲ್ಲ ನಿಮಗೇನು ಅವಶ್ಯಕತೆ ಇಲ್ಲ. 5C2 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. 5ಅಲ್ಲಿ 2 ಹೋದರೆ 3 ಬರುತ್ತೆ. ಸೊ ಈಗ 5 ಫ್ಯಾಕ್ಟರ್ ಅಂದರೆ ಆಲ್ರೆಡಿ ನಾನು ಹೇಳಿದೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಬರುತ್ತೆ. ನಾನು 3ಗೆ ಸ್ಟಾಪ್ ಮಾಡಿದ್ದೀನಿ, ಯಾಕೆಂದರೆ ಇಲ್ಲಿ 3 ಫ್ಯಾಕ್ಟೋರಿಯಲ್ ಎರಡೂ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ. ಹಂಗೆ ಸ್ಟಾಪ್ ಮಾಡ್ಬೋದು ನೀವು. ಸ್ಟಾಪ್ ಮಾಡಿದ್ರೆ ಅಲ್ಲಿ ಫ್ಯಾಕ್ಟೋರಿಯಲ್ ಹಾಕಿ ಸ್ಟಾಪ್ ಮಾಡಬೇಕು. ನೆಕ್ಸ್ಟು 2 1s 2 2s 5 2s 10 ಬಂತು 5C2 ವ್ಯಾಲ್ಯೂ. ಸೊ ಈಗ ಬಂದಿರೋ 5C2 ವ್ಯಾಲ್ಯೂ ಏನಿದೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 5ಅಲ್ಲಿ 2 ಹೋದರೆ 3 ಆಗುತ್ತೆ. 3 ಸ್ಕ್ವೇರು y² ಹೋಲ್ ಸ್ಕ್ವೇರ್ ಅಂದರೆ y ಟು ದ ಪವರ್ ಆಫ್ 4, ಎರಡಕ್ಕೂ ಸ್ಕ್ವೇರ್ ಅಪ್ಲೈ ಆಗಬೇಕು. ನೆಕ್ಸ್ಟು 10 ಇದು 2 ಕ್ಯೂಬು x³ ಎರಡಕ್ಕೂ ಕ್ಯೂಬ್ ಅಪ್ಲೈ ಆಗಬೇಕು. 3 ಸ್ಕ್ವೇರ್ ಅಂದರೆ 9. ಸೊ ಫಸ್ಟ್ ಈ ನಂಬರ್ಸ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. 10 2 ಕ್ಯೂಬ್ ಅಂದರೆ 8, 10 8s 80 ಆಗುತ್ತೆ. ಇಂಟು 9 ಹಾಗೆ ಇರಲಿ, x³ y ಟು ದ ಪವರ್ ಆಫ್ 4 ಸಪ್ರೇಟ್ ಆಗಿರಲಿ. ಸೊ 80 ಇಂಟು 9 ಅಂದರೆ 720 ಬರುತ್ತೆ. ಸೊ ಈ x³ y ಟು ದ ಪವರ್ ಆಫ್ 4 ಪಕ್ಕ ಇರೋ ಅಂಥ ಅದನ್ನು ನಾವು ಕೊಯಿಫಿಷಿಯಂಟ್ ಅಂತ ಹೇಳೋದು ಇಂಗ್ಲೀಷಲ್ಲಿ. ಸೊ ಹಾಗಾಗಿ 720 ಈಸ್ ದ ಆನ್ಸರ್. x³ y ಟು ದ ಪವರ್ ಆಫ್ 4ದು ಕೊಯಿಫಿಷಿಯಂಟು 720. ಇದು ಹೇಗೆ ಬಂತು ಅಂತಂದರೆ ಈ ಫಾರ್ಮುಲಾ ಇಂದ, ಜನರಲ್ ಟರ್ಮ್ ಫಾರ್ಮುಲಾ ಇದು. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್, ಎವ್ರಿಬಡಿ ಇನ್ ಎ ರೂಮ್ ಶೇಕ್ಸ್ ಹ್ಯಾಂಡ್ಸ್ ವಿತ್ ಎವ್ರಿಬಡಿ ಎಲ್ಸ್. ದ ಟೋಟಲ್ ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್ ಈಸ್ 45. ದ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ದ ರೂಮ್ ಈಸ್ ಅಂತ ಇದೆ. ಓಕೆನಾ. ಸೊ ಇದು ಹ್ಯಾಂಡ್ ಶೇಕ್ ಮೇಲೆ ಕೇಳೋ ಅಂಥ ಕ್ವೆಶನ್. ಈಗ ಒಂದು ಯಾವುದೋ ಒಂದು ಪಾರ್ಟಿನಲ್ಲೋ ಇವಾಗ ಹ್ಯಾಂಡ್ ಶೇಕ್ ನಡೀತಾ ಇದೆ. ಹ್ಯಾಂಡ್ ಶೇಕ್ಸ್ ಮಾಡಬೇಕಾದ್ರೆ ಥ್ಯಾಂಕ್ಸ್ ಕೊಡ್ತಿದ್ದಾರೆ ಅಂತ ಅಂದರೆ ಇಲ್ಲಿ ಎಷ್ಟಾಗಿದೆ ಅಂದರೆ ಹ್ಯಾಂಡ್ ಶೇಕ್ಸು ಟೋಟಲಾಗಿ 45 ಆಗಿದೆ. ಸೊ ಅಲ್ಲಿಗೆ ಎಷ್ಟು ಜನ ಇದ್ದಾರೆ ಆ ರೂಮಲ್ಲಿ ಅನ್ನೋದು ಕ್ವೆಶನ್ನು. ಓಕೆನಾ. ಸೊ ಇದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಲಿ, ಹ್ಯಾಂಡ್ ಶೇಕ್ ಮಾಡಬೇಕಂತ ಅಂದರೆ ನಿಮಗೆ 2 ಹ್ಯಾಂಡ್ಸ್ ಬೇಕೇ ಬೇಕು. ಇಲ್ಲ ಒಬ್ಬರು ಇವಾಗ ನಾನು ಬೇರೆಯವ್ರಿಗೆ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ 2 ಹ್ಯಾಂಡ್ಸ್ ಅವೈಲಬಲ್ ಇರಲೇಬೇಕು. ಸೊ ಹಾಗಾಗಿ ಇಲ್ಲಿ 2 ಅಂತ ಹಾಕ್ಕೊಂಡಿದ್ದೀನಿ. ಸೊ ಎಷ್ಟು ಜನ ಅಂತ ಗೊತ್ತಿಲ್ವಲ್ಲ, ಅದನ್ನ ಎನ್ ಅಂತ ತೊಗೊಂಡಿದ್ದೀವಿ. ಸೊ NC2 ಈಸ್ ಈಕ್ವಲ್ ಟು ಟೋಟಲ್ ಅವರೇ ಕೊಟ್ಟಿದ್ದಾರೆ ಎಷ್ಟು ಜನ, 45 ಮೆಂಬರ್ಸ್ ಅಂತ. ಸೊ ಹಾಗಾಗಿ NC2 ಎಷ್ಟು ಪರ್ಸನ್ ಹ್ಯಾಂಡ್ ಶೇಕ್ ಮಾಡಬೇಕು ಅನ್ನೋದು ಎನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ NC2 ಈಸ್ ಈಕ್ವಲ್ ಟು 45 ಹಾಕೊಳ್ಳಿ. ಇದೇ ಥರ 66 ಮೇಲೆ 99 ಈ ಥರ ಕ್ವೆಶನ್ಸ್ಗಳು ಕೇಳಿದ್ದಾರೆ. ನೀವು ನಂಬರ್ಗಳು ಚೇಂಜ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೋಬೋದು. ಸೊ NC2 ಈಸ್ ಈಕ್ವಲ್ ಟು 45 ಆಗುತ್ತೆ. NC2 ಅಂದರೆ ಇವಾಗಿನೂ ಜಸ್ಟ್ ಹೇಳಿದೆ, ಪ್ರೀವಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ NCR ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಅದೇ ರೀತಿ ಎನ್ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್ ಅಂದರೆ ಆರ್ ಪ್ಲೇಸಲ್ಲಿ 2 ಇದೆ. ಸೊ ಎನ್ ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 45. ಸೊ ಎನ್ ಫ್ಯಾಕ್ಟೋರಿಯಲ್ ಅಂದರೆ ಅರ್ಥ ಒಂದೊಂದು ಕಡಿಮೆ ಹೋಗ್ತಾ ಹೋಗಬೇಕು. ಎನ್ ಒಂದು ಕಮ್ಮಿ ಅಂದರೆ n-1, ಇನ್ನೂ ಒಂದು ಕಮ್ಮಿ ಅಂದರೆ -1 -2 ಆಗುತ್ತೆ. ಓಕೆನಾ ಮೇಡಮ್, ಜಾಸ್ತಿ ಆಗ್ತಿದೆಯಲ್ಲ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ನಿಮಗೆ ಗೊತ್ತಿದೆ 0 ಲೆಫ್ಟಿಗೆ ಹೋದರೆ -1, ಇನ್ನೂ ಲೆಫ್ಟಿಗೆ ಹೋದರೆ -2 ಕಡಿಮೆ ಅಂತ ಇದು. ಲೆಫ್ಟಿಗೆ ಹೋಗ್ತಾ ಹೋದರೆ, ರೈಟಿಗೆ ಹೋಗ್ತಾ ಹೋದರೆ ಜಾಸ್ತಿ ಅಂತ. ಸೊ n-1 n-2 ಯಾಕೆ ಇಲ್ಲಿಗೆ ಸ್ಟಾಪ್ ಮಾಡಿದೆ ನಾನು ಅಂದರೆ ಕೆಳಗೂ n-2 ಫ್ಯಾಕ್ಟೋರಿಯಲ್ ಇದೆ, ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಎರಡನ್ನೂ ಕ್ಯಾನ್ಸಲ್ ಮಾಡಿದ್ದೀನಿ. 2 ಫ್ಯಾಕ್ಟೋರಿಯಲ್ ಅಂದರೆ 2 1s 2 ಈಸ್ ಈಕ್ವಲ್ ಟು 45. n ಇಂಟು n-1 ಅಂದರೆ n ಇಂಟು n ಸ್ಕ್ವೇರ್ ಆಗುತ್ತೆ ಕಣ್ರಪ್ಪ. n 1s n. ಸೊ ಇಲ್ಲಿ 2 ಇಂಟು 45 ಕ್ರಾಸ್ ಮಲ್ಟಿಪ್ಲೈ ಆದರೆ 90 ಆಗುತ್ತೆ. ಸೊ n ಸ್ಕ್ವೇರ್ ಮೈನಸ್ n ಪ್ಲಸ್ 90 ಲೆಫ್ಟಿಗೆ ತೊಗೊಳ್ಳಿ -90 ಆಗುತ್ತೆ. ಇದು ಕೂಡ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ಇದೆ ನೋಡಿ. ಎಷ್ಟು ಸಲ ಕ್ವಾಡ್ರಾಟಿಕ್ ಇಕ್ವೇಷನ್ ಕಾನ್ಸೆಪ್ಟ್ ಬಂದಿದೆ. ಸೊ ಅದು ಇಂಪಾರ್ಟೆಂಟ್ ಇದೆ, ಅದು ನೋಡ್ಕೊಳ್ಳಿ. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಏನಿದೆ ಇದನ್ನು ಸಾಲ್ವ್ ಮಾಡೋಣ, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮೆಥಡ್. ಸೊ -90 n ಸ್ಕ್ವೇರ್ ಹೇಗೆ ಅಂದರೆ ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. -90 ಇಂಟು n ಸ್ಕ್ವೇರ್ -90 n ಸ್ಕ್ವೇರ್. ಈ ಮೈನಸ್ ಸೈನ್ ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ ಸಬ್ಟ್ರಾಕ್ಟ್ ಮಾಡೋ ಥರ ಇರಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ -n ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 90 ಬರಬೇಕು. 10 9s
90 ಆಗುತ್ತೆ. ಹಾಗಾಗಿ -1 ಏನು ಬರಬೇಕಲ್ಲ, ಹಾಗಾಗಿ ಮೈನಸ್ ಬಿಗ್ಗರ್ ನಂಬರಿಗೆ ಮೈನಸ್ ಹಾಕಿ, ಸ್ಮಾಲರ್ ನಂಬರಿಗೆ ಪ್ಲಸ್ ಹಾಕಿ. -10 9 ಹೋದರೆ ಅವಾಗ ನಿಮಗೇನು ಆನ್ಸರ್ ಬರುತ್ತೆ, -1 ಬರುತ್ತಾನೆ. ಸೊ n² ಫಸ್ಟ್ ಟರ್ಮ್ ಬರ್ಕೊಳ್ಳಿ, ಮಿಡಲ್ ಟರ್ಮ್ ಸ್ಪ್ಲಿಟ್ ಆಯಿತು ಏನಂತ, -10n + 9n ಅಂತ. ಯಾಕೆ ಅಂದರೆ -10n 9n ಹೋದರೆ -n ಬರುತ್ತಲ್ಲ, ಸೊ -90. ಟೋಟಲ್ 4 ಟರ್ಮಲ್ಲಿ ಸ್ಟಾರ್ಟಿಂಗ್ 2 ಟರ್ಮಲ್ಲಿ ಏನು ಕಾಮನ್, n ಕಾಮನ್. ಉಳಿದಿದ್ದು ಒಳಗಡೆ n-10. ಇವೆರಡರಲ್ಲಿ ಏನು ಕಾಮನ್, 90 ಅಂದರೆ 10 9s ಅಂತ ಬರಿಬೋದು. ಸೊ ಇಲ್ಲೂ 9 ಇದೆ, ಇಲ್ಲೂ 9 ಇದೆ, 9 ಕಾಮನ್ ತೆಗೀರಿ, ಅಲ್ಲಿಗೆ n-10. ಸೊ n-10 ಅದು ನಾನು 0ಗೆ ಈಕ್ವೇಟ್ ಮಾಡ್ಕೊಂಡ್ರೆ 0 ಇದೆಯಲ್ಲ, ಸೊ 0ಗೆ ಈಕ್ವೇಟ್ ಮಾಡ್ಕೊಂಡ್ರೆ n = 10 ಸಿಗುತ್ತೆ. n + 9ನ 0ಗೆ ಈಕ್ವೇಟ್ ಮಾಡಿದ್ರೆ n = -9 ಸಿಗುತ್ತೆ. ಸೊ ನಾವು ಪಾಸಿಟಿವ್ ಕ್ವಾಂಟಿಟಿ ತೊಗೋಬೇಕು. ಪರ್ಸನ್ ಅಂದರೆ -9 ಜನ ಅಂದರೆ ತಪ್ಪಾಗುತ್ತೆ. ಸೊ ಅಲ್ಲಿಗೆ ಪ್ಲಸ್ ಇರೋ ಕ್ವಾಂಟಿಟಿ ತೊಗೊತೀರಾ. ಸೊ n = 10 ಇರೋ ಆಪ್ಷನ್ ಚೆಕ್ ಮಾಡಿದಾಗ ಆಪ್ಷನ್ ಬಿನಲ್ಲಿದೆ, ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಐ ಥಿಂಕ್ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಇರೋ ಅಂಥದ್ದು ಪ್ರಾಬ್ಲಮ್ಸ್ಗಳು ಮತ್ತು ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವೆಶನ್ಸು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು.